ಬಾಬು ಸರ್ ಹತ್ರ ನಾನು ನೋಡಿರೋದೇನೆಂದರೆ ಕಂಪ್ಲೀಟ್ಲಿ ಅವರು ಟೆಕ್ನಿಕಲಿ ಯಾವ ಥರ ಸೌಂಡೆಡ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ಲಿ ಒಂದು ಸ್ಮಾಲ್ ಫಂಕ್ಷನಾಲಿಟಿ ಇದೆ, ಒಂದು ಸ್ಮಾಲ್ ಫಂಕ್ಷನಾಲಿಟಿ ಅದು ಕೂಡ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಆ ಥರ ಅವರು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀನಿ ಸರ್. ಇದು ಟೆಕ್ನಾಲಜಿಲಿ ಡೆವಲಪ್ ಮಾಡ್ತಿರೋ ಸೆಕೆಂಡ್ ಪಾರ್ಟು, ಡೆವಲಪ್ ಮಾಡದಿರೋದು ಸೆಕೆಂಡ್ ಪಾರ್ಟ್. ಬಟ್ ಅದರಲ್ಲಿ ಗೊತ್ತಿರೋದು ಎಂಡ್ ಟು ಎಂಡ್ ಪಾಯಿಂಟ್ ಗೊತ್ತಿರಬೇಕು. ಒಂದು ಆ್ಯಪ್ ಅಂದಮೇಲೆ ಎಷ್ಟೊಂದು ಫಂಕ್ಷನಾಲಿಟೀಸ್ ಅಂತ ಹೇಳ್ತೀವಿ, ಅದನ್ನು ಎಂಡ್ ಟು ಎಂಡ್ ಪಾಯಿಂಟ್ನೂ ಅವ್ರಿಗೂ ಗೊತ್ತಿರುತ್ತೆ. ಸೊ ಅದರಿಂದನೇ ಒಂದು ಆ್ಯಪ್ ಡೆವಲಪ್ ಮಾಡಬೇಕಂತ ಅಂದ್ಕೊಳ್ಳೋರು ಬಾಬು ಸರ್ ಯಾವ ಥರ ಆ್ಯಪ್ ಡೆವಲಪ್ ಮಾಡ್ಕೋಬೇಕು, ಒಂದು ವೀಕರ್ ಆನ್ಲೈನ್ ಲರ್ನಿಂಗ್ ಆ್ಯಪ್ನ ಕೊಡಬೇಕು ಅನ್ನೋ ಟೈಮಲ್ಲಿ. ಸೊ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೊತ್ತಿತ್ತು. ಸೊ ಆ ಥರ ಟೆಕ್ನಾಲಜಿಗೆ ಅಡಾಪ್ಟ್ ಆಗಿರ್ತಾರೆ. ಕಲಿಯೋದ್ರಿಂದ ಬರುತ್ತೆ ಸರ್, ಇದೆಲ್ಲ ಕಲಿಯೋದ್ರಿಂದ. ಯಾರಿಗೂ ಕಷ್ಟ ಅನ್ನಲ್ಲ, ಟೆಕ್ನಾಲಜಿ ಕಲಿಯೋದು ಕಷ್ಟ ಅಲ್ಲ. ಸೊ ಬಟ್ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು, ಕಲಿಬೇಕು. ಆ ಥರ ಕಲಿತಾಗ 100% ಬಂದೇ ಬರುತ್ತೆ ಸರ್. ಖಂಡಿತ. ಯಾಕಂದರೆ ಇನಿಷಿಯಲ್ ಸ್ಟೇಜಲ್ಲಿ ಈವನ್ ನಾನು ಅವ್ರ ಬಗ್ಗೆ ನನಗೆ ತುಂಬ ಪರ್ಸ್ನಲಾಗಿ ಮಾತಾಡಿರೋ ಟೈಮಲ್ಲಿ ಇರೋದು ಅಂದರೆ ಸ್ಟಾರ್ಟೆಡ್ ಒಂದು ಕಂಪ್ನಿಯಲ್ಲಿ ಅವ್ರು ಮಾರ್ಕೆಟಿಂಗಲ್ಲಿ ಸ್ಟಾರ್ಟ್ ಮಾಡಿರೋದು ಫಸ್ಟ್ ಜಾಬ್ ಅನಿಸುತ್ತೆ ನಂಗೆ ಹೇಳಿದ್ದು. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಂದ್ರೆ ಅವ್ರು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದರೆ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಒಂದು ಕಡೆ ಅವ್ರ ಕೆಲಸ ಹೋಗಿ ಮಾಡೋ ಟೈಮಲ್ಲಿ. ಸೊ ಯಾಕಂದರೆ ಈಗ ನೋಡಿ ಸರ್, ಒಂದು ಎಕ್ಸಾಂಪಲ್ ಏನಂದರೆ ಒಬ್ಬ ಎಂಟರ್ಪ್ರಿನರ್ ಆಗಬೇಕು ಅಂದ್ಕೊಳ್ಳೋರು ಬರೀ ನಾನು ಏನು ಕೆಲಸ ಮಾಡ್ತೀನಿ ಅಷ್ಟು ಮಾತ್ರ ಅಂತ ಇರೋದಿಲ್ಲ. ಕಂಪನಿಯಲ್ಲಿ ಏನೇನು ರನ್ ಆಗುತ್ತೆ, ಯಾವ ಡಿವಿಷನ್ಸ್ ಇರುತ್ತೆ, ಯಾವ ಡಿವಿಷನ್ ಯಾವ ಥರದ ಕೆಲಸ ಮಾಡುತ್ತೆ, ಅದೆಲ್ಲ ಬಗ್ಗೆನೂ ಜ್ಞಾನ ಬೆಳೆಸ್ಕೊತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಬ್ಬ ಎಂಟರ್ಪ್ರಿನರ್ ಆಗೋನಿಗೆ ಬರೀ ಒಂದು ವಿಚಾರ ತಿಳ್ಕೊಂಡು ನಾವು ಮಾಡೋಕ್ಕಾಗಲ್ಲ ಕಂಪ್ನೀಸು. ಸೊ ಅವಾಗಿಂದ ಎಲ್ಲ ವಿಚಾರ ನಾವು ತಿಳ್ಕೊಂಡಾಗ ಸೊ ನಮಗೆ ಏನು ಗೊತ್ತಿಲ್ಲ ಅನ್ನೋದು ಇರೋದಿಲ್ಲ, ಎಲ್ಲನೂ 100% ಗೊತ್ತಿರುತ್ತೆ. ಸೊ ಅವಾಗ ಎಲ್ಲೇ ಒಂದು ಲೂಪ್ ಹೋಲ್ಸ್ ಇದ್ರೂ ಕಂಪನಿಯಲ್ಲಿ ನಾವು ಒಂದು ಈಸಿಯಾಗಿ ಫೈಂಡ್ ಔಟ್ ಮಾಡಿ ನಾವು ಮಾಡ್ಬೋದು. ಟೆಕ್ನಾಲಜಿ ಕೂಡ ತುಂಬ ಈಗ ನೀವು ಗೊತ್ತಿರೋ ಪ್ರಕಾರ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಎಲ್ಲರೂ ಪ್ರಮೋಟ್ ಮಾಡ್ತಿದ್ದಾರೆ. ಡಿಜಿಟಲಿ ಏನೇ ಆಗಿರ್ಬೋದು, ಎಂಥ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಬಿಸ್ನೆಸಸ್ ಎಲ್ಲ ಕಂಪ್ಲೀಟ್ಲಿ ಒಂದು ಆ್ಯಪ್ ಮೇಲೆ ರನ್ ಆಗ್ತಾ ಇರುತ್ತೆ, ಒಂದು ಸಾಫ್ಟ್ವೇರ್ ಮೇಲೆ ರನ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಬೇಸಿಕ್ಕಾಗಿ ನಾವು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅವರು ನಾನು ಹೇಳ್ತಾ ಇರೋದು ಏನಂದರೆ ಲರ್ನಿಂಗ್ ಸ್ಕಿಲ್ಸು, ನನಗೆ ಗೊತ್ತಿರೋ ಪ್ರಕಾರ ಅವ್ರ ಲರ್ನಿಂಗ್ ಸ್ಕಿಲ್ಸೇ ಇದು ಮೇನ್ ರೋಲ್ ಪ್ಲೇ ಮಾಡ್ತಿದೆ. ಸೊ ಅವ್ರು ಏನೋ ಒಂದು ವಿಚಾರನ ಕುತ್ಕೊಂಡು ಆಲೋಚನೆ ಮಾಡ್ತಾರೆ. ಯೂಸರ್ ಎಕ್ಸ್ಪೀರಿಯೆನ್ಸು ಅವ್ರಿಗೆ ಯಾವ ಥರ ಬೇಕು ಅನ್ನೋದನ್ನ ಅವರು ಖಂಡಿತ ನಮ್ಗೆ ಈ ಥರ ಔಟ್ಪುಟ್ ಕೊಡಬೇಕು. ಆ್ಯಸ್ ಎ ಒಂದು ಆ್ಯಪ್ ಡೆವಲಪ್ಮೆಂಟ್ ಕಂಪನಿಯಾಗಿ, ಸಾಫ್ಟ್ವೇರ್ ಕಂಪನಿಯಾಗಿ ನಮ್ಮ ಯೂಸರ್ಸ್ಗೆ ಯಾವ ಥರ ಕೊಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಅವ್ರು ಸ್ಟಡಿ ಮಾಡಿದ್ದಾರೆ. ಯಾಕಂದರೆ ನಾನು ಇನಿಷಿಯಲ್ ಸ್ಟೇಜಲ್ಲಿ ನಾನು ಬಂದು ಬಾಬು ಸರ್ ಹತ್ರ ಮೀಟ್ ಮಾಡಿದ್ದು ವೀಕೇರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಐ ಥಿಂಕ್ ಅವಾಗ ಲಾಕ್ಡೌನು ಇತ್ತು. ಲಾಕ್ಡೌನ್ ಟೈಮಲ್ಲಿ ಅವ್ರು ಇನ್ನೂ ಆ್ಯಪ್ ಡೆವಲಪ್ ಮಾಡಬೇಕು, ಈ ಥರ ರಕ್ಷಣಾ ಪಡೆ ಮಾಡಬೇಕು, ನ್ಯೂಸ್ ಚಾನಲ್ ಮಾಡಬೇಕು ಅಂತ ಇನಿಷಿಯಲ್ ಸ್ಟೇಜಲ್ಲಿ ಅವತ್ತಿಗೆ ಏನು ಸ್ಟಾರ್ಟು ಮಾಡಿರಲಿಲ್ಲ, ಏನೂ ಇಲ್ಲ. ಜಸ್ಟ್ ಮಾರ್ಕೆಟಿಂಗ್ಗೆ ಒಂದು ಸ್ವಲ್ಪ ಸ್ಟೆಪ್ಸ್ ಹಾಕಿದ್ರು. ಸೊ ಅಂಥ ಟೈಮಲ್ಲಿ ನನ್ನ ಹತ್ರ ನಾನು ಸರ್ ನನಗೆ ಕಾಲ್ ಮಾಡಿದ್ದೆ. ನಂದು ಇಂಟರ್ನೆಟಲ್ಲಿ ಸಿಕ್ಕಿತ್ತು ನನ್ನ ನಂಬರ್ ಅವ್ರಿಗೆ. ನಂದು ಆಲ್ರೆಡಿ ಒಂದು ಓನ್ ಕಂಪನಿ ಇತ್ತು ಲಾಂಗ್ ಬ್ಯಾಕು. ಸೊ ನಂದು ಆ್ಯಪ್ ಡೆವಲಪ್ಮೆಂಟು ಸಾಫ್ಟ್ವೇರ್ ಕಂಪನಿ ಆ್ಯಕ್ಚುಲಿ ಆ್ಯಪ್ಸ್ ಎಲ್ಲ ಮಾಡ್ತಿದ್ದೆ. ಅವರು ಒಂದು ಎಂಕ್ವೈರಿ ಮಾಡೋದು ಸ್ಟಾರ್ಟಿಂಗಲ್ಲಿ ಒಂದು ರಕ್ಷಣಾ ಪಡೆ ವೆಬ್ಸೈಟು, ಒಂದು ನ್ಯೂಸ್ ಚಾನಲ್ದು ವೆಬ್ಸೈಟ್ ಮಾಡಬೇಕು ಅಂತ ಅಪ್ರೋಚ್ ಆಗಿದ್ರು. ಆ ಟೈಮಲ್ಲಿ ಮೀಟ್ ಮಾಡಿದಾಗ ನಾನು ಅವ್ರಿಗೆ ಆವಾಗ ನನಗೆ ಬೈಜೂಸ್ ಥರ ಒಂದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ನ ಡೆವಲಪ್ ಮಾಡಬೇಕು ಅಂತ. ಈವನ್ ನಾನು ಆವಾಗ ಆ ಕಂಪ್ನಿ ಎಲ್ಲ ನಾನು ಪ್ರಿವಿಯಸ್ ಕಂಪ್ನಿಯಲ್ಲಿ ನನ್ನ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕಂದ್ರೆ ಎಕ್ಸಿಟ್ ಆಗಿದ್ದೆ. ಸೊ ನಾನು ಆ ಟೈಮಲ್ಲಿ ನಾನೊಂದು ಅಪರ್ಚುನಿಟಿ ಅನ್ಬೋದು, ಇಲ್ಲ ಒಂದು ಜಾಬ್ ಅನ್ಬೋದು, ಏನೋ ಒಂದು ಈ ಥರ ನಾನು ಸ್ಕೇಲ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದ ಟೈಮಲ್ಲಿ ಐ ವಾಸ್ ಅಲೋನ್. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಸೊ ಏನಾಗತ್ತೆ ಅಂದರೆ ಫಸ್ಟ್ ಟೈಮಲ್ಲಿ ಅವ್ರು ಬಂದಾಗ ಈ ಥರ ಮಾಡಬೇಕು ಅಂದಾಗ ನನಗೆ ಇನಿಷಿಯಲಿ ಇವತ್ತಿಗೂ ನಾನು ಹೇಳ್ಬೇಕಂದ್ರೆ ಮೋರ್ ದೆನ್ 150 ಆ್ಯಪ್ಸ್ ಡೆವಲಪ್ ಮಾಡಿ, 150 ಸಾಫ್ಟ್ವೇರ್ಸ್ ಆ್ಯಪ್ಸ್ ಇಷ್ಟೊತ್ತಿಗೆ ನಾನು ಡೆವಲಪ್ ಮಾಡಿದ್ದೀನಿ. ಅವ್ರು ಬಂದು ಅಪ್ರೋಚ್ ಆಗಿದ್ದ ರೀತಿ ಅದೇನಂದರೆ ಫಸ್ಟ್ ಇಂಪ್ರೆಷನ್ ಏನೇಂತಾರಲ್ಲ, ಆ ಫಸ್ಟ್ ಇಂಪ್ರೆಷನ್ನ ಬಂದು ಮಾತಾಡಿದಾಗ ಅವರಲ್ಲಿ ಇರೋ ನಾಲೆಜ್. ಯಾಕಂದರೆ ನಾನು 150 ಕ್ಲೈಂಟ್ಸ್ ಇದ್ದಾರೆ ಅಂದರೆ ನಾನು ಮೋರ್ ದೆನ್ 500-600 ಕ್ಲೈಂಟ್ಸ್ನ ಮೀಟ್ ಮಾಡಿರ್ತೀನಿ, ಡಿಸ್ಕಸ್ ಮಾಡಿರ್ತೀವಿ. ನಮಗೆ ಇಷ್ಟ ಆದರೂ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಕೆಲವರು ಕೊಟ್ಟಿರಲ್ಲ. ಸೊ ಅವಾಗ ಅಷ್ಟೊಂದು ಜನ ಮೀಟ್ ಮಾಡಿದಾಗ ಯಾರ ಹತ್ರನೂ ಇಷ್ಟು ನಾವೊಂದು ಮೂವ್ ಆನ್ ಆಗಬೇಕು ಅನ್ನೋದು ಅನಿಸಿರಲಿಲ್ಲ. ಯಾಕಂದರೆ ಒಬ್ಬ ಮನುಷ್ಯನ ನಾವು ಮಾತಾಡಿದಾಗ ಅವ್ರ ಮೈಂಡ್ನ 100% ಟ್ಯಾಲಿ ಹಾಕೋಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿರ್ತಾರೆ ಯಾರಿಗೆ ಆಗಿದ್ರು. ಸೊ ಅಂಥದ್ದು ನೋಡಿದಾಗ ನಾನೇನಿಸ್ತು, ಇವ್ರಿಗೆ ಪೊಟೆನ್ಷಿಯಲ್ ಇರೋರು ಅಂದರೆ ಒಂದು ಥಾಟ್, ಒಂದು ಏಮ್ ಇಟ್ಕೊಂಡು ಒಂದು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡಿರೋದ್ರಿಂದ ನನಗೆ ಆವತ್ತಿಗೆ ಒಪ್ಕೊಂಡೆ. ಸರ್ ಈ ಥರ ಸ್ಟಾರ್ಟ್ ಮಾಡಿದಾಗ ಓಕೆ ಸರ್ ನಾನು ಮಾಡ್ತೀನಿ ಅಂತ. ಆವಾಗ ನನ್ನ ಬ್ಯಾಕ್ಗ್ರೌಂಡ್, ನನ್ನ ಫ್ಯೂಚರಲ್ಲಿ ಏನು ಮಾಡ್ತೀನಿ, ಬಿಕಾಸ್ ನನ್ನ ಹತ್ರ ಡೆವಲಪರ್ಸ್ ಇರಲಿಲ್ಲ, ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದಿದ್ದು ಆ ಟೈಮಲ್ಲಿ. ಬಟ್ ಮಾಡ್ಬೋದು ಅನ್ನೋದೊಂದು ಥಾಟ್ ಬಂದಿದ್ದು ಏನು ರೀಸನ್ ಅಂದರೆ ಅವರು ಮೈಂಡ್ಸೆಟ್ಗೆ ನನ್ನ ಮೈಂಡ್ಸೆಟ್ಟು ಮ್ಯಾಚ್ ಆಯಿತು. ಸೊ ಅದರಿಂದ ನನಗೆ ತುಂಬ ಸ್ಕೇಲ್ ಮಾಡ್ಕೊಂಡು ಹೋಗ್ಬೋದು, ಪ್ಯಾರಲಲ್ಲೇ ಕಂಪ್ನೀಸ್ನ ರನ್ ಮಾಡ್ಬೋದು, ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡ್ಬೋದು. ಇದು ಆ್ಯಕ್ಚುಲಿ ಇದೊಂದು ಏನಂದರೆ ಓನ್ಲಿ ನಾಟ್ ಲರ್ನಿಂಗ್ ಅಲ್ಲ, ಅರ್ನಿಂಗ್ ಆ್ಯಪ್ ಕೂಡ ಆಗಿರೋದ್ರಿಂದ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ನಾನು ಅದಕ್ಕೆ ಇನ್ವಾಲ್ವ್ಮೆಂಟ್ ತೊಗೊಂಡೆ. ಸೊ ಅವ್ರಿಗೂ ಒಂದು ರಿಜಿಡ್ ಆಗಿರೋ ಒಂದು ಮಾರ್ಕೆಟಿಂಗ್ ಪ್ಲ್ಯಾನ್ ಇಟ್ಕೊಂಡಿದ್ರು. ಸೊ ಆ ಪ್ಲ್ಯಾನ್ ಪ್ರಕಾರ ಅವರೊಂದು ಶೆಡ್ಯೂಲ್ ಹಾಕ್ಕೊಂಡಿದ್ದು, ಈ ಥರ ನನ್ನ ಆ್ಯಪ್ನ ಈ ಥರ ಡೆವಲಪ್ ಮಾಡಬೇಕು, ಈ ಟೈಮ್ಗೆ ನಾನು ರಿಲೀಸ್ ಮಾಡಬೇಕು, ಈ ಥರ ನಾನು ಮಾರ್ಕೆಟಿಂಗ್ ಮಾಡಬೇಕು ಅಂತ ತುಂಬ ಪ್ರೀ ಪ್ಲ್ಯಾನ್ ಮಾಡಿದರು.
ಸೊ ಆ ಪ್ರೀ ಪ್ಲ್ಯಾನ್ಡ್ ಇರೋದ್ರಿಂದ ನಂಗೆ ಏನಾಯಿತು, ತುಂಬ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ ಆಗಿರ್ಬೋದು ಏನಾಗಿರ್ಬೋದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಮೊದಲೇದಾಗಿ ಹೇಳ್ಬೇಕಂದ್ರೆ ನಾನು ಮಾಡಿರೋ ಎಂಟೈರ್ ಅಪ್ಲಿಕೇಶನ್ಸು ಸಾಫ್ಟ್ವೇರ್ಸಲ್ಲಿ ಹೈಯೆಸ್ಟ್ ಡೌನ್ಲೋಡ್ಸ್ ಆಗಿರೋದು, ಹೈಯೆಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು ವಿಕೇರ್ ಆನ್ಲೈನ್ ಲರ್ನಿಂಗ್ ಆ್ಯಪ್. ಸೊ ಇದು ಹೇಳೋಕ್ಕೆ ನಂಗೆ ಖುಷಿ ಆಗುತ್ತೆ. ಉಡುಪಿ ಗಾರ್ಡನಲ್ಲಿ ನಾನು ಫಸ್ಟ್ ಬಿಕಾಸ್ ಅವ್ರಿಗೆ ಆಫೀಸ್ ಇರಲಿಲ್ಲ ಆ ಟೈಮಲ್ಲಿ, ವೆರಿ ಪ್ರಿಲಿಮಿನರಿ ಸ್ಟೇಜು, ಈವನ್ ವಿತೌಟ್ ಎನಿ ಫಿನಾನ್ಷಿಯಲ್ ವೆರಿ ವರ್ಸ್ಟ್ ಫಿನಾನ್ಷಿಯಲ್ ಕಂಡೀಷನ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಅಷ್ಟು ಡೆಪ್ತಿಂದ ಅವ್ರು ಬಂದಿದ್ದು ನಾನು ನೋಡ್ತಾ ಬಂದಿದ್ದೀನಿ. ಸ್ಟಾರ್ಟಿಂಗ್ ವೆರಿ ಬಿಗಿನಿಂಗ್ ಸ್ಟೇಜು, ಅವ್ರು ಆ್ಯಪ್ ಡೆವಲಪ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರಷ್ಟೇ. ಬಟ್ ಅದನ್ನ ಮಾಡಬೇಕು ಹೆಂಗನ್ನೋ ಟೈಮಲ್ಲಿ ನಾನು ನೋಡಿದ್ದೆ. ಅವರು ಐ ಥಿಂಕ್ ಅವಾಗ ಆಫೀಸ್ ಇರಲಿಲ್ಲ, ಒಂದು ನನಗೆ ಫೋನ್ ಮಾಡ್ತಿದ್ರು. ನಾನು ಅವರು ಬಾಬು ಸರ್ ಅವ್ರ ಮನೆ ನಿಯರೇ ನಂದು ರೂಮ್ ಇತ್ತು ಆ್ಯಕ್ಚುಲಿ. ಸೊ ಅವಾಗ ಫೋನ್ ಮಾಡಿಬಿಟ್ಟು ಉಡುಪಿ ಗಾರ್ಡನಲ್ಲಿ ಸಿಕ್ಕಿದ್ರು ಒಂದು 2-3 ಸತಿ. ಅವಾಗ ಒಂದು ಬೇಸಿಕಾಗಿ ಡಿಸ್ಕಸ್ ಮಾಡಿದೆ, ಸರ್ ಯಾವ ಥರ ಬೇಕು. ಸೊ ಅವ್ರ ಕ್ಲಾಸಸ್ ಇರಬೇಕು, ಅಕಾಡೆಮಿಕ್ಸ್ ಇರಬೇಕು, ಅದು ಸ್ಟೇಜು ಅದೇನೋ ಬರ್ತಾ ಇಂಪ್ರೂವೈಸ್ ಮಾಡ್ಕೊಂಡಿರ್ಬೋದಲ್ಲ. ಡೇ 1 ನಾನು ಏನು ಮಾತಾಡಿದ್ದಾರೆ ಅವರು, ಆ ಡೇ 1 ಔಟ್ಪುಟ್ ಇವಾಗ ಬಂದಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ಡೇ 1 ನನಗೆ ಈ ಥರ ಕ್ಯಾಟಗರೀಸ್ ಬೇಕು, ಈ ಥರ ಸಬ್ಸ್ಕ್ರಿಪ್ಷನ್ ಬರಬೇಕು, ಈ ಥರ ಮತ್ತು ಇಂಪ್ರೂವೈಸೇಷನ್ ಮಾಡಿದ್ದೀವಿ ಇಲ್ಲ ಅಂತಲ್ಲ. ಬಟ್ ಇವೆಲ್ಲ ಡೇ 1 ನನ್ನ ಹತ್ರ ಇನ್ಪುಟ್ಸ್ ತೊಗೊಂಡಿದ್ದೆ. ಇನ್ಪುಟ್ಸ್ ತೊಗೊಂಡು ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ. ಅದು ಜನರಲ್ ಆಗಿ ಒಂದು ಸಾಫ್ಟ್ವೇರ್ ಆ್ಯಪ್ ಬೇಕಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ನಾನು ಒಂದು ಪ್ರೋಟೋಟೈಪ್ ಎಲ್ಲ ಮಾಡಿಕೊಂಡು ಒಂದು ಸತಿ ಡಿಸ್ಕಸ್ ಮಾಡಿದ್ದೆ. ಪ್ರೋಟೋಟೈಪ್ ವಿತಿನ್ 1 ವೀಕ್ ಪ್ರೋಟೋಟೈಪ್ ರೆಡಿ ಮಾಡಿಕೊಟ್ಟಿದ್ದೆ ಸರ್ಗೆ. ಸರ್ ಈ ಥರ ನಿಮ್ಮ ಆ್ಯಪ್ ಬರುತ್ತೆ ಅಂತ. ಈಗ ನೀವು ವಿಕೇರ್ ಆನ್ಲೈನ್ ಲರ್ನಿಂಗ್ ಆ್ಯಪ್ ಪ್ಲೇಸ್ಟೋರಲ್ಲಿ ಏನು ಸಿಗ್ತಿದೆಯಲ್ಲ, ಅದು 1 ವೀಕಲ್ಲಿ ನಾನು ಒಂದು ಪ್ರೋಟೋಟೈಪ್ ರೆಡಿ ಮಾಡಿದ್ದೆ. ಅವ್ರು ಪ್ರೆಸೆಂಟೇಷನ್ ಕೊಟ್ಟೆ, ಈ ಥರ ಬರುತ್ತೆ ಸರ್, ಹಿಂಗಿರುತ್ತೆ ಅಂತ. ಅವ್ರಿಗೂ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಅದರಿಂದ ಇವನ್ ಅವ್ರದ್ದು ಬಾಂಡೇಜ್ ಯಾವ ಥರ ಬೆಳೀತಂತೆ, ಒಂದು ಕಂಪ್ನಿ ಅನ್ನೋದಕ್ಕಿಂತ ಬೇರೆ ಥರ ಬಾಂಡೇಜನ್ನೇ ಬೆಳೀತು. ವಿತಿನ್ ಸ್ಟಾರ್ಟಿಂಗ್ ಫೇಸಲ್ಲೇ, ವಿತಿನ್ 2 to 3 ಡೇಸಲ್ಲೇ ಅವ್ರ ಬಾಂಡೇಜ್ ಆ ಥರ ಇತ್ತು. ಅವ್ರದ್ದು ಏನಕ್ಕಂದ್ರೆ ಥಾಟ್ಸ್ ಸರ್. ಫಸ್ಟ್ ಏನಂದರೆ ಒಂದು ಥಾಟ್ಸು, ಅವ್ರ ಥಾಟ್ಸು ತುಂಬ ಬಿಗ್ಗು. ಒಂದು ಅವತ್ತು ವಿಕೇರ್ ಆನ್ಲೈನ್ ಲರ್ನಿಂಗ್ ಆ್ಯಪ್ ಇರ್ಬೋದು, ಅವತ್ತು ಸ್ಟಾರ್ಟ್ ಮಾಡಿದ್ದು ವಿಕೇರ್ ಆನ್ಲೈನ್ ಲರ್ನಿಂಗ್ ಆ್ಯಪ್ ಇರ್ಬೋದು. ಈಗ ನೋಡಿದ್ರೆ ತುಂಬಾ ಗ್ರೋತ್ ಆಗಿದೆ. ತುಂಬ ಮಲ್ಟಿಪಲ್ ಬಿಸ್ನೆಸಸ್ಸಲ್ಲಿ ನಾವು ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನ ನೀವು ಕೊಡ್ತಾ ಬಂದಿದ್ದೀವಿ. ಒಂದು ಇಂಟರ್ನಲ್ ಸಾಫ್ಟ್ವೇರ್ಸ್ ಆಗಿರ್ಬೋದು, ಒಂದು ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡೋ ಸಾಫ್ಟ್ವೇರ್ಸ್ ಆಗಿರ್ಬೋದು, ಒಂದು ಲೋನ್ ಮ್ಯಾನೇಜ್ಮೆಂಟ್ ಮಾಡೋ ಸಾಫ್ಟ್ವೇರ್ಸ್ ಆಗಿರ್ಬೋದು, ಮತ್ತು ಒಂದು ಪೇಮೆಂಟ್ ಸೊಲ್ಯೂಷನ್ಸ್ಗೆ ಒಂದು ಪ್ರಾಡಕ್ಟ್ ಆಗಿರ್ಬೋದು. ಇವೆಲ್ಲನೂ ಏನಾಗುತ್ತೆ ಅಂದರೆ ಒಂದು ಕಷ್ಟವಾದ ಕೆಲಸನ ಒಂದು ಈಸಿಯಾಗಿ ನಾವು ಸಾಲ್ವ್ ಮಾಡಬೇಕಂದ್ರೆ 100% ಡಿಜಿಟಲ್ ವೇಯಲ್ಲಿ ಇದಾಗೋದು. ಸೊ ಆ ಥಾಟ್ ಅವತ್ತೇ ಇಟ್ಕೊಂಡಿದ್ರು. ನಾನು ಹೇಳ್ಬೇಕಂದ್ರೆ ಅದು ಇನಿಷಿಯಲ್ ಸ್ಟೇಜ್ ಡೇ 1 ನಾನು ಮಾತಾಡಬೇಕಂದ್ರೆ ಅವ್ರಿಗೆ ಅಷ್ಟು ಬಿಗ್ಗೆಸ್ಟ್ ಥಾಟ್ಸ್ ಇತ್ತು. ಅದೊಂದೇ ರೀಸನಿಂದ ನಾನು ಅವ್ರ ಜೊತೆ ಅಷ್ಟು ಅಟ್ಯಾಚ್ಮೆಂಟಿಂದ ಒಂದು ಎಮೋಷ್ನಲಿ ಹೇಳ್ಬೇಕಂದ್ರೆ ಎಮೋಷ್ನಲಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಅವ್ರ ಜೊತೆ ಜಾಯ್ನ್ ಆಗಬೇಕು. ನನ್ನ ಕಂಪನಿ ಒಂದು ಸೈಡಿಗೆ ಬಿಟ್ಟು, ಅದು ನಾನೇನು ಸ್ಟಾಪ್ ಮಾಡಿಲ್ಲ, ಬಿಕಾಸ್ ದಟ್ಸ್ ಮೈನ್ ಇದು ಅದ್ರ ಪಾಡಿಗೆ ಅದು ನಡೀತಿದೆ. ನನ್ನ ಎಂಟೈರ್ ಟೀಮು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅದು ಸೆಕೆಂಡ್ ಇದು. ಸೊ ಆ ಬಾಂಡೇಜ್ ಬರಬೇಕಂದ್ರೆ ರೀಸನ್ ಅದೇ ಸರ್, ಅವ್ರ ಥಾಟ್ಸು, ಅವ್ರ ಡ್ರೀಮ್ಸು. ಅದೇ ಥರ ನಾನು ಆಗಿರೋದ್ರಿಂದ ನನಗೆ ಆ ಅಟ್ಯಾಚ್ಮೆಂಟ್ ಜಾಸ್ತಿ ಇಷ್ಟ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸರ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಎಲ್ಲ ಎಂಟೈರ್ ಗ್ರೂಪ್ ಪ್ರಕಾರ. ಕಂಗ್ರ್ಯಾಚುಲೇಷನ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಎ ಸಕ್ಸಸ್ ಬರ್ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನೀವು ಲಾಸ್ಟ್ ಬರ್ಡೇ ಇಟ್ಸ್ ಎ ಬಿಗಿನಿಂಗ್ ಸ್ಟೇಜ್ ಫಾರ್ ವಿಕೇರ್ ಆನ್ಲೈನ್ ಲರ್ನಿಂಗ್ ಆ್ಯಪ್. ಏನೋ ಒಂದು ಗ್ರೂಪ್ ಆಫ್ ಕಂಪ್ನೀಸು ಇಟ್ಸ್ ಎ ಬಿಗಿನಿಂಗ್ ಸ್ಟೇಜು. ನಾವು ಇಟ್ಸ್ ಆಲ್ರೆಡಿ ಸೆಟ್ರೇಟ್ ಆಗಿದೆ, 1 ವರ್ಷ ಆಲ್ರೆಡಿ ರನ್ ಆಗ್ತಾ ಬಂದಿದೆ ಸಕ್ಸಸ್ಫುಲಿ. ಅದಕ್ಕಿಂತ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಅದೇ ರೀತಿ ನಮ್ಮ ಎಂಟೈರ್ ಕಂಪನಿ ಲೈಕ್ ಟೆಕ್ನಿಕಲ್ ಟೀಮಿಂದ ಇರ್ಬೋದು, ಎಂಟೈರ್ ಇವ್ರ ಕಡೆಯಿಂದನೂ, ಯಾಕಂದರೆ ಎಲ್ಲರೂ ಬಂದು ಹೇಳೋಕ್ಕಾಗಲ್ಲ. ಸೊ ಅದರಿಂದ ಅವ್ರ ಎಂಟೈರ್ ಟೀಮಿಂದ ನನಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಕೆರಿಯರ್ಸ್, ಯಾಕಂದರೆ ನೀವು ಡ್ರೀಮರ್ ಆಗಿರೋದ್ರಿಂದ ನಮ್ಮಂಥವ್ರು ಎಷ್ಟೋ ಜನನ ಬೆಳೆಸ್ಬೋದು. ಯಾಕಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅದು ತುಂಬ ದೊಡ್ಡ ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನೀವು ಮಾಡ್ತಾಯಿದ್ದೀರಾ. ಸೊ ಅದರಿಂದ ಐ ಆಮ್ ವೆರಿ ಹ್ಯಾಪಿ. ಅದು ನಾನು ಒಂದೇ ಒಂದು ಹೇಳ್ಬೇಕಂದ್ರೆ, ನಾನು ಯಾಕೆ ಟೈಅಪ್ ಆಗಿ ಮೂವ್ ಆನ್ ಆಗ್ತಾ ಇದ್ದೀನಿ ಅಂದರೆ, ಎಂಪ್ಲಾಯ್ಮೆಂಟ್ಸ್ ಅಷ್ಟು ಕ್ರಿಯೇಟ್ ಆಗ್ತದೆ. ನನಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಮೋರ್ ದೆನ್ 150 ಮೆಂಬರ್ಸು ಫುಲ್ ಟೈಮಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಅಪಾರ್ಟ್ ಫ್ರಮ್ ದಟ್, ಈಗ ಟೀಚರ್ಸ್ ಆಗಿರ್ಬೋದು, ಕ್ಯಾಮ್ರಾ, ಮೂವೀಸು ಎಲ್ಲ ನೋಡಿದ್ರೆ ಮೋರ್ ದೆನ್ 1000 ಪೀಪಲ್ಗೆ ಎಂಪ್ಲಾಯ್ಮೆಂಟ್, ಮೋರ್ ದೆನ್ 1000, ನನಗೆ ಇನ್ನೂ ಜಾಸ್ತಿನೇ ಇದೆ. ಅದು ಬಿಟ್ಟೆ ಮಾರ್ಕೆಟಿಂಗ್ ಟೀಮು ಹೂ ಇಸ್ ಅರ್ನಿಂಗ್. ಸೊ ಅವೆಲ್ಲ ಹೋದ್ರೆ ಲ್ಯಾಕ್ಸ್ ಟುಗೆದರ್ಗೆ ಅರ್ನಿಂಗ್ ಇದು ನೀವು ಆಗಿದ್ದೀರಾ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾವುದೇ ಟೈಮಲ್ಲೂ ನಾನು ಎಷ್ಟೇ ಇದಾದ್ರೂ ಆ ಸಪೋರ್ಟ್, ನಮ್ಮ ಟೀಮು, ನನ್ನ ಸಪೋರ್ಟ್ ಆ ಥರನೇ ಇರುತ್ತೆ ನಿಮಗೆ. ಸೊ ಸಕ್ಸಸ್ಫುಲ್ಲಾಗಿ ನಿಮ್ಮ ಡ್ರೀಮ್ಸ್ ಏನೇನಿದೆ ಅದೆಲ್ಲ ಫುಲ್ಫಿಲ್ ಆಗಬೇಕಂತ ಈ ಬರ್ಡೇ, ಈ ವಿಷಯ ಇದ್ರ ಪ್ರಕಾರ ನಾನು ವಿಶ್ ಮಾಡ್ತೀನಿ ನಿಮಗೆ.